ಕೂಡ ಮರಾಠಿಗರ ದಾಂಧಲೆ ದರ್ಪ ದೌರ್ಜನ್ಯದ ಸುದ್ದಿಗಳನ್ನು ಕೇಳ್ತಾ ಇದ್ವಿ. ಇದೀಗ ಮರಾಠಿ ಮಾತ್ರವಲ್ಲ, ಉರ್ದು ಮತ್ತು ಇಂಗ್ಲಿಷ್ ವಿರುದ್ಧವೂ ಕೂಡ ಕನ್ನಡ ಸಂಘಟನೆಗಳು ಸಮರವನ್ನು ಸಾರಿದ್ದಾವೆ. ಬೆಳಗಾವಿಯಲ್ಲಿ ಉರ್ದು ಮತ್ತು ಇಂಗ್ಲಿಷ್ ಬ್ಯಾನರ್ಗಳನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಬ್ಯಾನರ್ಗಳಿಗೆ ಪಾಲಿಕೆ ಆಯುಕ್ತರ ಕಚೇರಿಗೆ ನುಗ್ಗಲು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಯತ್ನಿಸಿದ್ದಾರೆ. ಈ ವೇಳೆ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಕರವೇ ಪ್ರತಿಭಟನೆಯ ಹಿನ್ನೆಲೆ ಪಾಲಿಕೆ ಗೇಟ್ ಹಾಕಿದ್ದ ಸಿಬ್ಬಂದಿ ಪಾಲಿಕೆ ಗೇಟ್ ತೆಗೆದು ಒಳನುಗ್ಗಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು. ಹೀಗೆ ನೋಡ್ತಾ ಇದ್ದೀರಿ, ಪಾಲಿಕೆ ಕಚೇರಿಗೆ ನುಗ್ಗಿ ಆಕ್ರೋಶವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಸಿಬ್ಬಂದಿ ಹಾಗೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೆದಿದೆ. ಬೆಳಗಾವಿ ವಿಚಾರದಲ್ಲಿ ಮರಾಠಿ ಸಂಘಟನೆಗಳು, ಮರಾಠಿ ಭಾಷಿಕರ ದಾಂಧಲೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು. ಇದೀಗ ಉರ್ದು ಮತ್ತು ಇಂಗ್ಲೀಷ್ ಕೂಡ ಜಾಸ್ತಿ ಆದರೆ ಒಂದು ಕಡೆ ಮರಾಠಿ, ಇನ್ನೊಂದು ಕಡೆ ಉರ್ದು, ಇನ್ನೊಂದು ಕಡೆ ಇಂಗ್ಲೀಷ್ ಅಂದರೆ ಕರ್ನಾಟಕ ಅನ್ನೋದಕ್ಕೆ ಅರ್ಥ ಏನಿರುತ್ತೆ? ಸೊ ಆ ವಿಚಾರವಾಗಿ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಗಿದೆ. ತಾವು ತಮ್ಮ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಸಂಪೂರ್ಣವಾಗಿ ಕನ್ನಡಮಯ ಬೆಳಗಾವಿ ಮಹಾನಗರ ಪಾಲಿಕೆ ಮಾಡ್ತಾ ಇದ್ವಿ. ನಮಗೆ ಭಾಳ ಅಭಿಮಾನಿ, ವಿಶೇಷವಾಗಿ ತಮಗೆ ನಾವೆಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಆದರೆ ತಮ್ಮ ಕೆಳಮಟ್ಟದ ತಾವು ಎಲ್ಲರೂ ಕೂಡ ಗಮನ ಹರಿಸೋಕ್ಕಾಗಂಗಿಲ್ಲ. ತಮ್ಮ ಕೆಳಮಟ್ಟದ ಅಧಿಕಾರಿಗಳು ಇಷ್ಟೊಂದು ವ್ಯಾಪ್ತಿ, ಇಷ್ಟೊಂದು ಸಂಖ್ಯೆ ತಮ್ಮ ಸಂಖ್ಯೆಬಲ ತಮ್ಮ ಆಡಳಿತ ಅಧಿಕಾರಿಗಳಾದಾರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಯಾವ ಕಡೆ ತಿರುಗಿಡಿದ್ರು ಕೂಡ ಬೇರೆ ಭಾಷೆಗಳೇ ಕಾಣ್ತಿರುವಾಗ ಕನ್ನಡಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದಂಗೆ ಆಗುತ್ತೆ. ಆ ಕಡೆ ನೋಡಿದ್ರೆ ಮರಾಠಿ, ಈ ಕಡೆ ನೋಡಿದ್ರೆ ಹಿಂದಿ, ಮತ್ತೊಂದು ಕಡೆ ಉರ್ದು, ಮತ್ತೊಂದು ಕಡೆ ಇಂಗ್ಲೀಷ್, ಅಂದರೆ ಎಲ್ಲಿ ಕನ್ನಡ ಅನ್ನುವ ರೀತಿಯಲ್ಲಿ ಆಗುತ್ತೆ. ಪಾಲಿಕೆ ಅಧಿಕಾರಿಗಳ ರೆಸ್ಪಾನ್ಸ್ ಏನಿತ್ತು ಈ ವಿಚಾರಕ್ಕೆ? ದಶರಥ್, ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಕನ್ನಡ ಕಡ್ಡಾಯವನ್ನು ಅನುಷ್ಠಾನಗೊಳಿಸಿ ಆದೇಶವನ್ನು ಕೂಡ ಮಾಡಿದೆ. ಅದನ್ನು ಕಟ್ಟುನಿಟ್ಟವಾಗಿ ಅನುಷ್ಠಾನಗೊಳಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಆಯಾ ಸ್ಥಳೀಯ ಸಂಸ್ಥೆಗಳು ಮಾಡಬೇಕು. ಇತ್ತೀಚೆಗೆ ಬೆಳಗಾವಿ ನಗರದಲ್ಲಿ ನಡೆದಂಥ ಈದ್ ಮಿಲಾದ್ ಏನು ಮೆರವಣಿಗೆ ಇದೆ ಅಥವಾ ಹಬ್ಬದ ಸಂದರ್ಭದಲ್ಲಿ ಬೆಳಗಾವಿ ನಗರದ ತುಂಬೆಲ್ಲ ಕೂಡ ಉರ್ದು ಮತ್ತು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿರ್ತಕ್ಕಂಥ ಜಾಹೀರಾತು ಫಲಕಗಳನ್ನು ಅಳವಡಿಸಲಾಗಿತ್ತು. ಈ ಮೊದಲೇ ಏನು ಕನ್ನಡ ಪರ ಹೋರಾಟಗಾರರು ಬೆಳಗಾವಿ ಜಿಲ್ಲಾಧಿಕಾರಿಗಳಿರ್ಬೋದು, ಮಹಾನಗರ ಪಾಲಿಕೆ ಆಯುಕ್ತರನ್ನು ಭೇಟಿಯಾಗಿ ಒಂದು ಮನವಿಯನ್ನು ಮಾಡಿದರು. ಗಣೇಶೋತ್ಸವ ಸೇರಿದಂತೆ ಯಾವುದೇ ಹಬ್ಬ ಹರಿದಿನಗಳ ಮೆರವಣಿಗೆ ಬಂದರೆ ಅಲ್ಲಿ ಹಾಕುವಂಥ ಶುಭ ಕೋರುವಂಥ ಏನು ಜಾಹೀರಾತು ಫಲಕಗಳಿದ್ದಾವೆ ಅದರಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು. ಯಾರು ಕನ್ನಡವನ್ನು ಕಡ್ಡಾಯಗೊಳಿಸಿ ಹಾಕೋದಿಲ್ಲ ಅಂಥ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸಬೇಕು, ಅಂಥದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದರೆ ಮಹಾನಗರ ಪಾಲಿಕೆಯಲ್ಲಿರ್ತಕ್ಕಂಥ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೆಳಗಾವಿ ನಗರದ ತುಂಬೆಲ್ಲ ಕೂಡ ಏನು ಉರ್ದು ಮತ್ತು ಹಿಂದಿ ಭಾಷೆಗಿರ್ಬೋದು, ಇಂಗ್ಲೀಷ್ ಭಾಷೆಯಲ್ಲಿ ಈದ್ ಮಿಲಾದ್ ಶುಭಾಶಯದ ಜಾಹೀರಾತು ಫಲಕ ಹಾಕಿರ್ತಕ್ಕಂಥದ್ದು ಕಂಡು ಬಂತು. ಯಾಕಂದರೆ ಇದನ್ನು ಕ್ರಮ ತೆಗೆದುಕೊಳ್ಳಬೇಕಾದಂಥ ಅಧಿಕಾರಿ ಇರ್ತಕ್ಕಂಥದ್ದು ಬೆಳಗಾವಿ ಮಹಾನಗರ ಪಾಲಿಕೆಗೆ. ಅದಕ್ಕಾಗಿ ಕಂದಾಯ ಶಾಖೆ ಅಂತ ಇರುತ್ತೆ. ಕಂದಾಯ ಶಾಖೆಯವರು ಈ ಒಂದು ಕಾರ್ಯಾಚರಣೆ ಮಾಡೋದ ಕಾರಣಕ್ಕಾಗಿ ಈ ರೀತಿಯ ಕನ್ನಡವನ್ನು ಬೆಳಗಾವಿಯಲ್ಲಿ ಕಗ್ಗೊಲೆ ಮಾಡುವಂಥ ಪ್ರಯತ್ನ ಪಾಲಿಕೆ ಅಧಿಕಾರಿಗಳಿಂದ ಆಯ್ತಾ ಅನ್ನೋಂಥ ಒಂದು ಆಕ್ರೋಶ ವ್ಯಕ್ತಪಡಿಸಿ ಇವತ್ತು ಕರವೇ ಕಾರ್ಯಕರ್ತರು ಮಹಾನಗರ ಪಾಲಿಕೆಗೆ ನುಗ್ಗಿದ್ರು. ಜೊತೆಗೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡ್ರು. ಕೆಳ ಹಂತದ ಅಧಿಕಾರಿಗಳು ಯಾರೆಲ್ಲ ಒಂದು ನಿರ್ಲಕ್ಷ್ಯ ತೋರಿಸಿದಾರೋ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಅವರನ್ನು ಅಮಾನತು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಕರವೇ ಕಾರ್ಯಕರ್ತರು ಹಿಂದೆ ಈ ಅನೇಕ ಬಾರಿ ಕೂಡ ಈ ರೀತಿ ಕನ್ನಡ ಪರ ಹೋರಾಟ ಮಾಡಿದ್ರು ಕೂಡ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ದಶರಥ್ ಬೆಳಗಾವಿ ನಗರದಲ್ಲಿ ಏನು ಕನ್ನಡ ಅನುಷ್ಠಾನ ಪೂರ್ಣ ಪ್ರಮಾಣದಲ್ಲಿ ಆಗಬೇಕಾಗಿತ್ತು, ಅದು ಎಲ್ಲೋ ಒಂದು ಕಡೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಭಾಳ